ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಭಾರತೀಯ ಬಾಹ್ಯಾಕಾಶ ಸಾಗ ಎಂಬ ವಿಷಯದ ಕುರಿತು ಸಂವಾದಾತ್ಮಕ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ರಾಷ್ಟ್ರೀಯ ವಿಜ್ಞಾನ ವಸ್ತು ಸಂಗ್ರಹಾಲಯಗಳ ಒಂದು ಘಟಕವಾಗಿರುವ ಜಿಲ್ಲಾ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಶುಕ್ರವಾರ ದಿನಾಂಕ 23ನೇ ಆಗಸ್ಟ್ 2024ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಚಂದ್ರನನ್ನು ಸ್ಪರ್ಶಿಸುವಾಗ ಜೀವನವನ್ನು ಸ್ಪರ್ಶಿಸುವುದು ಭಾರತದ ಬಾಹ್ಯಾಕಾಶ ಸಾಗ ಎಂಬ ವಿಷಯದ ಕುರಿತು PDI ಎಂಜಿನಿಯರಿಂಗ್ ಕಾಲೇಜ್ ಕಲಬುರಗಿಯ E&CE ವಿಭಾಗದ PG ಸಂಯೋಜಕರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಗೀತಾ ಅವರು ಸಂವಾದಾತ್ಮಕ ಉಪನ್ಯಾಸ ನೀಡಿದರು. Chandrayana 2 was continuation of Chandrayana 1. Before the launch of Chandrayana 1 also lot many inventions were made, right? Lot many researches took place and scientists they tried to attempt for Chandrayana 1, right? Chandrayana, I hope you know Chandrayana 1 when it got when the mission was completed. On which year, in which year and on which date? Anyone aware of Chandrayana 1? 2008, in the year 2008. Okay, Chandrayana 1. So the purpose of Chandrayana 1 was to detect the conditions on the moon. Okay, whether the conditions are favorable for the life of human beings. Okay, is there any what you call traces of important metals like helium. Helium is one costly metal. Okay, it's not abundantly available in the crust of earth. Okay, very costly. Lakhs together. One liter of helium gas, it costs several lakhs, right? And if we are able to bring helium from moon, ಅಂದ್ರೆ ಚಂದ್ರನ ಮೇಲಿರೋ ಹೀಲಿಯಂನ ಇಲ್ಲಿ ನಾವು ತಂದ್ರೆ ಭೂಮಿ ಮೇಲೆ ನಮ್ಗೆ ಎಷ್ಟು ಈಗ ಪೆಟ್ರೋಲ್ ಪ್ರೈಸಸ್ ಎಲ್ಲ ಇದೆ, ಪೆಟ್ರೋಲ್ ರೇಟ್ ಡೈಲಿ ಏರ್ತಾ ಇದೆ. ವೈ? ಬಿಕಾಸ್ ಇವೆಲ್ಲ ಏನಂತಾರೆ ನಾನ್ ರಿನ್ಯೂವಬಲ್ ಸೋರ್ಸಸ್, ರೈಟ್? ಆ ಹೀಲಿಯಂನ ತಂದರೆ ಎಷ್ಟೋ 100 ವರ್ಷಗಳಿದೆ, ಎಷ್ಟೋ ವರ್ಷಗಳವರೆಗೆ ನಮಗೇನು ಫ್ಯೂಯಲ್ ಬೇಕು ನಮ್ಮ ಇಂಜಿನ್ಸ್ಗಳಿಗೆ, ಓಕೆ, ನಮ್ಮ ಏನಂತಾರೆ 2 ವೀಲರ್ 4 ವೀಲರ್ ಅವುಗಳಿಗೆಲ್ಲ ಬೇಕಾಗಿರುವಂಥ ಇಂಜಿನ್ಗಳನ್ನ ಪೂರೈಕೆ ಮಾಡುವಂಥ ಶಕ್ತಿ 1 ಲೀಟರ್ ಹೀಲಿಯಮಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಏನು ನಮ್ಮ ಕ್ರೈಸಿಸ್ ಆಫ್ ಫ್ಯೂಯಲ್ ಏನಿದೆ ಭೂಮಿ ಮೇಲೆ ಅದನ್ನು ನಾವು ಕಂಪ್ಲೀಟ್ ಆಗಿ ಗೆಟ್ ರೀಡ್ ಆಫ್ ಆಗ್ಬೋದು ಅನ್ನೋ ಒಂದು ಪ್ರೆಡಿಕ್ಷನ್ ನಮ್ಮ ರಿಸರ್ಚರ್ಸ್ಗೆ, ನಮ್ಮ ಸೈಂಟಿಸ್ಟ್ಗಿದೆ. ಸೊ ಹೀಲಿಯಂ ಅಲ್ಲಿ ಇದೆ ಅಂತ ಸಸ್ಪೆಕ್ಟ್ ಇದೆ, ಇನ್ನೂ ಗೊತ್ತಿಲ್ಲ, ರೈಟ್? ಅದನ್ನು ತರ್ಬೋದು, ಹೀಲಿಯಂ ತಂದು ನಾವಿಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಈ ರೀತಿ ಸಾಕಷ್ಟು ಏನಂತಾರೆ ಪ್ರಾಬ್ಲಮ್ಸ್ಗಳನ್ನ ನಾವು ಚಂದ್ರಯಾನ 3ರಿಂದ ಅಥವಾ ಚಂದ್ರಯಾನ ಮಿಷನ್ಗಳಿಂದ ಸಾಲ್ವ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ. ಮತ್ತು ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈಡ್ ಫಾರ್ ಅವರ್ ಕಂಟ್ರಿ. ಓಕೆ, ನಮ್ಮ ಭಾರತ ಯಾವುದು, ನಮ್ಮ ಅವರ್ ಇಂಡಿಯಾ, ನಮ್ಮ ಭಾರತ ಯಾವುದೇ ಕ್ಷೇತ್ರದಲ್ಲಿ ಹಿಂದೆ ಉಳಿಬಾರ್ದು. ಓಕೆ, ಇನ್ ಆಲ್
ಫೀಲ್ಡ್ಸ್ ಆಫ್ ಲೈಫ್ ಆರ್ ಸೊಸೈಟಿ ವಿ ಆರ್ ಅಹೆಡ್. ಅದು ಒಂದು ಪವರ್ಟಿ ಒಂದು ಇರ್ಬೋದು, ಅದು ಪ್ರಾಬ್ಲಮ್, ಅದು ಎಲ್ಲ ಕಂಟ್ರಿನಲ್ಲೂ ಇದೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅಥವಾ ನಾವು ಎಕ್ಸಿಬಿಟ್ ಮಾಡ್ಕೋತೀವಿ ನಾವು ಭಾಳ ಬಡತನ ಇದೆ ಅಂತ. ಓಕೆ, ಬಡತನ ಎಲ್ಲಿಲ್ಲ, ಪ್ರಾಬ್ಲಮ್ಸ್ ಎಲ್ಲ ದೇಶದಲ್ಲೂ ಇದೆ. ಶ್ರೀಲಂಕಾ ಎಲ್ಲ ನೋಡಿದ್ದೀರಾ ಯಾವ ರೀತಿ ಪ್ರಾಬ್ಲಮ್ಸ್, ಆ ಥರ ಪ್ರಾಬ್ಲಮ್ಸ್ ಇಲ್ಲ. ಅಫ್ಘಾನಿಸ್ತಾನ್ ಪ್ರಾಬ್ಲಮ್ಸು ನಮ್ಮ ದೇಶದಿಲ್ಲ. ವಿ ಆರ್ ವೆರಿ ಫಾರ್ಚುನೇಟ್ ಟು born as Indians and to live in India, right? All of we should feel of ourselves, right? ಹಾಗಾಗಿ ಭಾರತ ಯಾವುದೇ ಕ್ಷೇತ್ರದಲ್ಲಿ ಹಿಂದೆ ಉಳಿಬಾರದು. ಅದರಲ್ಲೂ ಸ್ಪೇಸ್ ರಿಸರ್ಚ್ ಅಲ್ಲಿ ನಮ್ಮ ಭಾರತ ಯಾವಾಗಲೂ ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಬಂದಿದೆ. ಹಾಗಾಗಿ ಸೈಂಟಿಸ್ಟ್ ಥಾಟ್ ಆಫ್ ದಿ ಚಂದ್ರಯಾನ, ಅದು ನಮ್ಮ ದೇಶ ಚಂದ್ರಯಾನ 1 2008 ಸಕ್ಸಸ್ ಆಯಿತು. ಅಲ್ಲಿ ನಮ್ಮ ಲ್ಯಾಂಡರ್ ಮತ್ತು ರೋವರ್ ಎರಡೂ ಅಲ್ಲಿ ಸಕ್ಸಸ್ಫುಲ್ ಲ್ಯಾಂಡಿಂಗ್ ಆಯಿತು. ಬಟ್ ಅವಾಗ ಏನಾಯಿತು ಅಂದರೆ ಅದರದ್ದು ಗೋಲ್ಸ್ ಅಥವಾ ಆಬ್ಜೆಕ್ಟಿವ್ಸು ಭಾಳ ಲಿಮಿಟೆಡ್ ಇತ್ತು. ಅಲ್ಲಿ ನೀರಿದೆಯಾ ಅನ್ನೋದನ್ನು ಪತ್ತೆ ಮಾಡಬೇಕಾಗಿತ್ತು. ಫಸ್ಟ್ ಯಾವುದೇ ಒಂದು ಗ್ರಹದ ಮೇಲೆ ನೀರಿದೆ ಅಂದರೆ ಅಲ್ಲಿ ಲೈಫ್ ಮಾಡೋಕ್ಕೆ ಸಾಧ್ಯ. ಬಿಕಾಸ್ ನೀರಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಹೌದಾ? ಅದಕ್ಕೆ ಏನು ಮಾಡಿದ್ರು, ಅದನ್ನು ಅಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಪರ್ಪಸ್ಲಿ ಮಾಡಲಿಲ್ಲ, ಅಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಮಾಡಿದರು. ನಮ್ಮ ಏನು ಒಂದು ಲ್ಯಾಂಡರ್ ಇತ್ತಲ್ಲ ಅದು ಹೋಗಿ ಚಂದ್ರನ ಮೇಲೆ ಅಪ್ಪಳಿಸ್ತು, ಬೇಕಂತ ಹಿಂಗೆ ಬಿಸಾಕದಂಗೆ ಜೋರಾಗಿ ಹೋಗಿತೀವಲ್ಲ ಆ ಥರ ಮಾಡಿದಾಗ ಅಲ್ಲೇನಾಯಿತು, ಒಂದು ಸ್ವಲ್ಪ ನೀರಿನ ಹನಿಗಳು ಸಿಡಿದು ಅಂತ ಹೇಳ್ತಾರೆ. ಅಂದರೆ ರಿಸರ್ಚರ್ಸ್ಗೆ ಸೈಂಟಿಸ್ಟ್ ಗೊತ್ತಾಯಿತು ಚಂದ್ರನ ಮೇಲೆ ನೀರಿದೆ ಅಂತ. ಅದು ಕಂಪ್ಲೀಟಾಗಿ ಇನ್ನೂ ಗೊತ್ತಾಗಬೇಕದು. ಓಕೆ, ಅದು ಚಂದ್ರಯಾನ 1 ಇದಿತ್ತು. ಮತ್ತು ಏನಾದರೂ ಖನಿಜಗಳಿದ್ದೀವ್ಯಾ, ಅಲ್ಲೇನು ಚಂದ್ರನ ಮೇಲೆ ಮಣ್ಣಿದೆ, ಸಾಯಿಲ್, ಅದರಲ್ಲಿ ಮೆಟಲ್ಸ್, ಯಾವ್ಯಾವ ಮೆಟಲ್ಸ್ ಇದೆ, ಆ ಮೆಟಲ್ಗಳಲ್ಲಿ ಇರುವಂಥ ಕಾಂಪೋಸಿಷನ್ಸ್ ಏನು, ಅದೆಲ್ಲನೂ ಪತ್ತೆ ಹಚ್ಚಬೇಕಾಗಿತ್ತು. ಆ ಒಂದು ಉದ್ದೇಶದಿಂದ ಚಂದ್ರಯಾನ 1 ನಮ್ಮ ಸೈಂಟಿಸ್ಟ್ ಕೈಗೆತ್ಕೊಂಡ್ರು, ಸಕ್ಸಸ್ಫುಲ್ ಆಗಿ ಇದಾದರು. ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಎಸ್ ಪಾಟೀಲ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಉದ್ಯಮಿಗಳಾದ ಲಿಂಗರಾಜ್ ಪಾಟೀಲ್ ಅವರೊಂದಿಗೆ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಹಾಗೂ ಎಸ್ ಪಾಟೀಲ್ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಉದ್ಯಮಿಗಳಾದ ಲಿಂಗರಾಜ್ ಪಾಟೀಲ್ ಅವರು ಇಂದು ಬೆಳಿಗ್ಗೆ 11:15 ಗಂಟೆಗೆ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಎಸ್ ಪಾಟೀಲ್ ರವರ 2ನೇ ಪುಣ್ಯತಿಥಿ, ಅದರ ಸ್ಮರಣಾರ್ಥವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಆ ವಿವರಗಳನ್ನು ನಿನ್ನೆ ಸಂಕ್ಷಿಪ್ತವಾಗಿ ತಮಗೆ ಹೇಳಿದ್ದೇವೆ. ಅದು ಅಲ್ಲದೆ ಹೆಚ್ಚಿನ ಚಟುವಟಿಕೆ ಏನು ಮಾಡ್ತೀರಿ ಅಂತ ನಿನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರು ಕೇಳಿದರು. ಅದನ್ನು ಹೇಳಲಿಕ್ಕೆ ಇವತ್ತು ಇದರ ಮಾಲಕರಾದಂಥ ಮತ್ತು ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅದರದ ಅಧ್ಯಕ್ಷರಾದಂಥ ಡಾಕ್ಟರ್ LS ಪಾಟೀಲ್ರವರು ಬಂದಿದ್ದಾರೆ. ಅವರು ನಿಮ್ಮೂರವರೇ. ಆಮೇಲೆ ಸಿದ್ದು ಪಾಟೀಲ್ ಇದ್ದಾರೆ, ಅಲ್ಲಿ ಕಾರ್ತಿಕ್ ಪಾಟೀಲ್ರವರು ಈ ಕಡೆ ಇದ್ದಾರೆ, ಮಠಪತಿಯವರು ಇದ್ದಾರೆ, ಮತ್ತು ಅಭಿನವ್ ಇವರ ಸನ್ ಇನ್ ಲಾ 2ನೇ ಅಳಿಯ ಅವರಿದ್ದಾರೆ. ಸೊ ಈ ನಿನ್ನೆಯ ಏನು ನಾವು ಹೇಳಿವಿ ಅದೆಲ್ಲ ಇದೆ. ಇವತ್ತು ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮ ಇದೆ. 5 ಜನ ಬರ್ತಾರೆ ಸನ್ಮಾನಿತರು, ಅವರಿಗೆ ನಾವು ಸನ್ಮಾನ ಮಾಡ್ತೀವಿ. ಒಬ್ಬೊಬ್ಬರಿಗೆ 51,000 ಫಲಕ, ಅವರು TADA ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಅಲ್ಲದೆ ಹೆಚ್ಚಿನ ಚಟುವಟಿಕೆಗಳನ್ನು ಏನು ಮಾಡ್ತೀವಿ ಅಂತ ತಾವು ಕೇಳಿದ್ದಕ್ಕೆ ಡಾಕ್ಟರ್ LS ಪಾಟೀಲ್ರವರು ಅವ್ರದ್ದು ಯೋಜನೆಗಳದವು ಏನೇನು ಅನ್ನೋದನ್ನು ಅವರು ತಮಗೆ ಹೇಳ್ತಾರೆ. ಡಾಕ್ಟರ್ SS ಪಾಟೀಲ್ ನಮ್ಮ ತಂದೆಯವರ ಸ್ಮಾರಕದಲ್ಲಿ ನಾವು 2ನೇ ಪುಣ್ಯತಿಥಿ ಇದು ಆಗಿ ನಾವು ನಮ್ಮ ಟ್ರಸ್ಟ್ನಿಂದ ಮಾನವೀಯ ಕಲ್ಯಾಣ ಟ್ರಸ್ಟ್ ಆ್ಯಂಡ್ SR ಪಾಟೀಲ್ ಫೌಂಡೇಶನ್ ಇವೆರಡು ಟ್ರಸ್ಟ್ ಅವರು ಇದ್ದಾಗೆ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಈ ಎರಡು ಟ್ರಸ್ಟ್ನಲ್ಲಿ ನಾವೀಗ ಬೇರೆ ಬೇರೆ ಆ್ಯಕ್ಟಿವಿಟೀಸ್, ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತಾಯಿದ್ದೀವಿ. ಸೊ ಈ ವರ್ಷನಲ್ಲಿ 2 ಮೇಜರ್ ಆ್ಯಕ್ಟಿವಿಟೀಸನ್ನು ನಾವು ಲಾಂಚ್ ಮಾಡಿದ್ದೇವೆ. ಒಂದು KLE ಕರ್ನಾಟಕ, ಇದು ನಮ್ಮದು ಹುಬ್ಳಿಯಲ್ಲಿ ಕರ್ನಾಟಕ ಲಿಂಗಾಯತ್ ಎಜುಕೇಷನ್ KLE ಅಲ್ರಿ, ಅಲ್ಲ KLE ಅಲ್ರಿ, ಅದು ಅಲ್ವಾ? ಇಟ್ ಈಸ್ KIMS, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್. KIMS ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರದ್ದು ಇನ್ಸ್ಟಿಟ್ಯೂಟ್ ಇದೆ. ಆ ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಒಂದು IVF ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. IVF ಸೆಂಟರ್ ಇದು ನೀವು ಎಲ್ಲರಿಗೆ ಗೊತ್ತಿರ್ಬೋದು. IVF ಸೆಂಟರ್ ಅಂದರೆ ಮಕ್ಕಳ ಹಾಲಾರದವರಿಗೆಲ್ಲ ಅಲ್ಲಿ ಹೋಗಿ ಬೇರೆ ಬೇರೆ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಮಕ್ಕಳಾಗೋದೊಂದು
ಪ್ರಸಂಗವನ್ನು ಉಂಟು ಮಾಡುತ್ತೆ. ಸೊ ಆ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದೇವೆ ಈಗ. ಕರ್ನಾಟಕ ಗೌರ್ಮೆಂಟ್ ಜೊತೆ ನಮ್ಮದೊಂದು MOU ಮೆಮೊರಂಡಮ್ ಆಫ್ ಎಗ್ರಿಮೆಂಟ್ ಆಗಿದೆ. ಅದನ್ನು ನಾವು ಶೇರ್ ಮಾಡ್ತೇವೆ ಈಗ ಫೋನ್ನಲ್ಲಿ. ಸೊ ಈಗ ನಾವು ಅದೊಂದು ದೊಡ್ಡ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಈ IVF ಏನಿದೆ ಭಾಳ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದೆ. ಬರೀ ರೊಕ್ಕ ಇದ್ದವರು ಅಥವಾ ಶ್ರೀಮಂತರದು ಒಂದು ಬಿಮಾರಿ ಅಂತ ಎಲ್ಲರೂ ನಾವು ಗೊತ್ತಿದೆ ನಮಗೆಲ್ಲರಿಗೆ. ಇಟ್ಸ್ ಎ ಕಾಸ್ಟ್ಲಿ. ಅದಕ್ಕೆ ನಾವು ಇಲ್ಲಿ ಈ ಸೆಂಟರನ್ನು ಸ್ಟಾರ್ಟ್ ಮಾಡಿ ಎಲ್ಲ ಬ್ಯಾಕ್ವರ್ಡ್ ಪೀಪಲ್ ಹೂ ಕೆನಾಟ್ ಅಫೋರ್ಡ್, ನಾಟ್ ಬ್ಯಾಕ್ವರ್ಡ್ ಬಟ್ ಹೂ ಕೆನಾಟ್ ಅಫೋರ್ಡ್, ಹೂ ಕೆನಾಟ್ ಫೈನಾನ್ಷಿಯಲಿ ಅಫೋರ್ಡ್, ಅವ್ರನ್ನ ಹೇಗೆ ನಾವು ಹೆಲ್ಪ್ ಮಾಡಬೇಕು ಅಂತ ಅದೊಂದು ಥಿಂಕಿಂಗ್ನಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈ ಸೆಂಟ್ರು ಫ್ರೀಯಾಗಿ ಕೆಲಸ ಮಾಡುತ್ತೆ. ಕರ್ನಾಟಕ ಗೌರ್ಮೆಂಟ್ದವ್ರು ಅಲ್ಲಿ ನಮಗೆ ಲ್ಯಾಂಡ್ ಕೊಟ್ಟಿದ್ದಾರೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಕಿಮ್ಸ್ ಇಸ್ ಎ ವೆರಿ ಬಿಗ್ ಇನ್ಸ್ಟಿಟ್ಯೂಟ್. ಸೊ ನಾವು ಅಲ್ಲಿ ಪೂರಾ ಇದು ಸೆಂಟರ್ನ ಈ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಇನ್ನು ಒಂದು 2 ತಿಂಗಳಲ್ಲಿ ಅದು ನಾವು IVF ಸೆಂಟರ್ನ ಲಾಂಚ್ ಮಾಡ್ತೇವೆ. ಸೊ ಅದಕ್ಕೆಲ್ಲ ಟ್ರೈನಿಂಗು, ಬೇರೆ ಬೇರೆ ಡಾಕ್ಟರ್ಸ್ಗಳನ್ನೆಲ್ಲ ಟ್ರೈನಿಂಗ್ ನಡೀತಾ ಇದೆ ಈಗ. ಸೊ ಪೂನಾನಲ್ಲಿ ಒಂದು ಭಾಳ ದೊಡ್ಡ ಇನ್ಸ್ಟಿಟ್ಯೂಟ್ ಇದೆ. ಅವರಿದು IVFನಲ್ಲಿ ಇಡೀ ಜಗತ್ತಿನಲ್ಲೇ ಭಾಳ ಹೆಸರಾಗಿದ್ದು ಒಂದು ಇನ್ಸ್ಟಿಟ್ಯೂಟ್ ಇದೆ. ಅವ್ರ ಜೊತೆ ನಾವು ಇದು ಕೊಲಾಬ್ರೇಟ್ ಮಾಡಿ ಈ ಇನ್ಸ್ಟಿಟ್ಯೂಟನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇದು ಬಂದ ಮೇಲೆ ಅಲ್ಲೆಲ್ಲ ಭಾಳ ಜನರಿಗೆ ಫೈನಾನ್ಷಿಯಲಿ ಹೂ ಕೆನಾಟ್ ಎಫರ್ಡ್, ಫೈನಾನ್ಷಿಯಲಿ ಯಾರು ಅಫೋರ್ಡ್ ಮಾಡಲ್ಲ, ಅವ್ರನ್ನೆಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡಿ ಒಂದು ಪೀಪಲ್ ಕ್ಯಾನ್ ನಾವು ಹ್ಯಾವ್ ಚಿಲ್ಡ್ರನ್ ಆಫ್ಟರ್ ದಿಸ್ ಟ್ರೀಟ್ಮೆಂಟ್ ಇಫ್ ದೇ ಆರ್ ಲಕ್ಕಿ ಇನಫ್. ಬಟ್ ವಿ ಹ್ಯಾವ್ ಸೀನ್ ದಟ್ 70-80% chances are there if they go through the IVF treatment, they will be able to have children, which is a very very important part of any family. Children are most wanted. So idondu dodda activity anna start madideve. ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರುಗಳ ಚುನಾವಣೆಯ ಕುರಿತು ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದ 2024ರಿಂದ 29ರ ತನಕ ಅವಧಿಗಾಗಿ ನಡೆಯಲಿರುವ ರಾಜ್ಯ ಘಟಕದ ನೂತನ ರಾಜ್ಯ ಘಟಕದ ಅಧ್ಯಕ್ಷರಾದ ಶಂಕರ್ ಬಿದರಿಯವರ ಪೆನಲ್ನಲ್ಲಿ ನಮ್ಮ ಕಲಬುರಗಿಯ ಸಹೋದರರಾದ ಕ್ರಮ ಸಂಖ್ಯೆ 32 ರಾಜಶೇಖರ್ ಸೀರಿ, ಕ್ರಮ ಸಂಖ್ಯೆ 43 ಶಶಿಕಾಂತ್ ಪಾಟೀಲ್ ಹಾಗೂ ಕ್ರಮ ಸಂಖ್ಯೆ 50 ಸಂತೋಷ್ ಪಾಟೀಲ್ ಅವರುಗಳಿಗೆ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತದೆ. ಒಟ್ಟು ಮಹಾಸಭಾದ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಯಲ್ಲಿ 57 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನಾವುಗಳು ಒಟ್ಟು 27 ಜನರಿಗೆ ಮಾತ್ರ ಮತ ಹಾಕಲು ಅವಕಾಶವಿರುತ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 1933 ಜನ ಮತದಾರರು ಇದ್ದೇವೆ. ಇದರಲ್ಲಿ ಕಲಬುರಗಿ ನಗರದಲ್ಲಿ 1400 ಜನ ಮತದಾರರು ಇದ್ದೇವೆ. ಎಲ್ಲಾ ತಾಲೂಕು ಸೇರಿ 533 ಮತದಾರರು ಇದ್ದಾರೆ. ಜಿಲ್ಲಾ ವೀರಶೈವ ಸಮಾಜದ ಎಲ್ಲಾ ಮತದಾರರು ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿಗೆ ಆಯ್ಕೆ ಮಾಡಿ ಕಳುಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಸ್ವಾಭಿಮಾನದ ಸಂಕೇತವೂ ಆಗಿದೆ. ಹೀಗಾಗಿ ನಾವೆಲ್ಲರೂ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ಎಲ್ಲಾ ಮತದಾರರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಟ್ಟು ರಾಜ್ಯ ಘಟಕದಲ್ಲಿ 41 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ. ಅದರಲ್ಲಿ 13 ಜನ ಮಹಿಳೆಯರು ಹಾಗೂ ರಾಜ್ಯಾಧ್ಯಕ್ಷರಾಗಿ ಶಂಕರ್ ಬಿದರಿಯವರು ಆಯ್ಕೆಯಾಗಿದ್ದಾರೆ. 27 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಎಂದು ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಡಿ ಅಣಕಲ್, ಕಲ್ಯಾಣಪ್ಪ ಪಾಟೀಲ್ ಮಳಖೇಡ್, ಎಸ್ವಿ ಮಠಪತಿ, ಶಶಿಕಾಂತ್ ಪಾಟೀಲ್ ಚಿತ್ತಾಪುರ್, ವೀರಣ್ಣ ಹೊನ್ನಳ್ಳಿ, ಸುಭಾಷ್ ಬಿಜಾಪುರೆ, ಡಾಕ್ಟರ್ ಶ್ರೀಶೈಲ್ ಘೋಳಿ, ಸಿದ್ದರಾಮ್ ಪಾಟೀಲ್, ರಾಜ್ಕುಮಾರ್ ಕೋಟೆ, ಸಂಗಮೇಶ್ ನಾಗನಹಳ್ಳಿ, ವಿನೋದ್ ಪಾಟೀಲ್ ಸರಡಗಿ, ಮಂಜು ರೆಡ್ಡಿ, ರಮೇಶ್ ಜಿ ತಿಪ್ಪನೂರ್, ಜಗನ್ನಾಥ ಪಟ್ಟಣಶೆಟ್ಟಿ, ಶರಣು ಖಾನಾಪುರ್, ಅಪ್ಪಾಸಾಬ್ ಎಸ್ ಪಾಟೀಲ್, ಸಿದ್ದರಾಮ್ ಎಂ ಸಿದ್ದರಾಮಗೋಳ್, ಚಂದ್ರಶೇಖರ್ ತಳ್ಳಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಖಿಲ ಭಾರತ ವೀರಶೈವ ಮಹಾಸಭೆಯ 24ನೇ ಸಾಲಿನ ಅಂದರೆ ಈ ವರ್ಷ ಅಂದರೆ 5 ವರ್ಷಗಳ ಅವಧಿವರೆಗೆ ಚುನಾವಣೆ ನಡೆಯುತ್ತಿದ್ದು, ಆ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ರಾಜಶೇಖರ್ ಸೀರಿ ಹಾಗೂ ಶಶಿಕಾಂತ್ ಪಾಟೀಲ್ಜಿಯವರು
ಮತ್ತು ಸಂತೋಷ್ ಕುಮಾರ್ ಪಾಟೀಲ್ಜಿಯವರು ಕಣದಲ್ಲಿದ್ದಾರೆ. ಒಟ್ಟು ಈ ಒಂದು ಚುನಾವಣೆಯಲ್ಲಿ 57 ಜನ ಕಣದಲ್ಲಿದ್ದಾರೆ. 57 ಜನರಲ್ಲಿ ಈಗಾಗಲೇ 13 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಘಟನೆದು ಈಗಾಗಲೇ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ನಮ್ಮ ಶಂಕರ್ ಬಿದ್ರಿ ಅಣ್ಣವರು ಆಯ್ಕೆಯಾಗಿದ್ದಾರೆ. ಅದ್ರ ಜೊತೆಗೆ 13 ಜನ ಮಹಿಳೆಯರು ಆಯ್ಕೆಯಾಗಿದ್ದಾರೆ. ಈಗೇನು ಇದ್ದರೂ ಕೂಡ ಕಣದಲ್ಲಿ 27 ಜನ ಕಣದಲ್ಲಿದ್ದಾರೆ. 27 ಜನರನ್ನು ಆಯ್ಕೆ ಮಾಡಬೇಕು. 57 ಜನ ಕಣದಲ್ಲಿದ್ದಾರೆ. ಹೀಗಾಗಿಬಿಟ್ಟು ನಾವು ಎಲ್ಲ ಜಿಲ್ಲಾ ವೀರಶೈವ ಸಮಾಜದ ಎಲ್ಲ ಸದಸ್ಯರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಮುಖಾಂತರ. ನಮ್ಮ ಜಿಲ್ಲೆಯ ಪ್ರತಿಷ್ಠೆ ಆಗಿರೋದರಿಂದ ನಮ್ಮ ಈ 3 ಸಹೋದರರನ್ನು ಸಂಪೂರ್ಣ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತೇಳಿ ನಮ್ಮ ಎಲ್ಲ ಸಹೋದರರಿಗೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈಗಾಗಲೇ ನಮ್ಮ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ಜಿಯವರು ಮತ್ತು ನಮ್ಮ ದರ್ಶನಾಪುರ ಅಣ್ಣವರು ಮತ್ತು ಚಂದು ಪಾಟೀಲ್ಜಿಯವರು ಮತ್ತು ಇನ್ನಿಬ್ಬರು ಮೂವರು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ. ಅದು ಕೂಡ ನಮಗೆ ಹೆಮ್ಮೆಯ ಸಂಗತಿ. ಅವರಿಗೂ ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ರಾಜ್ಯ ಮಟ್ಟಕ್ಕೆ ವಿಷಯ ಅಷ್ಟೇ, 27 ವೋಟ್ ಹಾಕಬೇಕು. ಹೆಚ್ಚಿಗೆ ಹಾಕಿದ್ರೆ ಪೂರ್ತಿಯ ಇನ್ವ್ಯಾಲಿಡ್ ಆಗ್ತವೆ, ಕಡಿಮೆ ಆಗ್ತವೆ. ಕಡಿಮೆ ಹಾಕಿದ್ರೆ ನಡೀತದೆ, ಎಷ್ಟೇ ಹಾಕಿದ್ರೆ ನಡೀತದೆ. ಹೀಗಾಗಿಬಿಟ್ಟು ತಮ್ಮ ಮುಖಾಂತರ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಾವು ಇಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ನಾವು ಯಾವುದೇ ವೈಮನಸ್ಸು ಇರ್ಬೋದು, ಆದರೆ ಇದೊಂದು ಜಿಲ್ಲೆಯ ಪ್ರತಿಷ್ಠೆ ಆಗಿರೋದರಿಂದ ನಾವೆಲ್ಲ ಒಂದು ಅನ್ನೋದನ್ನು ತೋರಿಸಲಿಕ್ಕೆ ಇವತ್ತು ಜಿಲ್ಲಾ ವೀರಶೈವ ಸಮಾಜ ಇರ್ಬೋದು, ಅಖಿಲ ಭಾರತ ವೀರಶೈವ ಮಹಾಸಭೆ ಇರ್ಬೋದು, ಜಾಗತಿಕ ಮಹಾಸಭೆ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ನಾವೆಲ್ಲ ಒಂದಾಗಿ ರಾಜ್ಯ ಮಟ್ಟಕ್ಕೆ ಏನು ಚುನಾವಣೆ ನಡೀತಾ ಇದೆ, ನಮ್ಮ ರಾಜಶೇಖರ್ ಸಿರಿ ಅಣ್ಣವರಿಗೆ, ಶಶಿಕಾಂತ್ ಪಾಟೀಲ್ಜಿಯವರಿಗೆ, ಸಂತೋಷ್ ಪಾಟೀಲ್ಜಿಯವರಿಗೆ ನಾವೆಲ್ಲರೂ ಸೇರಿ ಆಯ್ಕೆ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಾಮಗಾರಿಯ ಟೆಂಡರ್ನಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಜಗನ್ನಾಥ ಶೇಗಜಿಯವರು ಆರೋಪಿಸಿದ್ದಾರೆ. ಕೆಕೆಆರ್ಡಿಬಿ ಅಡಿಯಲ್ಲಿ ನಡೆಯುವ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೆ ನೇರವಾಗಿ ಭೂಸೇನಾ ನಿಗಮ ಮತ್ತು ನಿರ್ಮಿತಿ ಕೇಂದ್ರಗಳಿಗೆ ಕಾಮಗಾರಿಗಳನ್ನು ನೀಡಿ ಗುತ್ತಿಗೆದಾರರಿಗೆ ಶಾಸಕರುಗಳು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ ಶೇಗಜಿಯವರು ಆರೋಪಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಜಗನ್ನಾಥ ಶೇಗಜಿ, ಬೀದರ್ ಅಧ್ಯಕ್ಷರಾದ ಕುಶಲ್ ಪಟೇಲ್ ಗಾದಗಿ, ರಾಯಚೂರು ಜಿಲ್ಲಾಧ್ಯಕ್ಷರಾದ ನಾಗಣ್ಣ ಗಿರಣಿ, ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ವಿ ನಾಯಕ್, ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಗುರುರಾವ್ ರೆಡ್ಡಿ, ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಖಮರೆಡ್ಡಿ, ವಿಜಯನಗರ ಜಿಲ್ಲಾಧ್ಯಕ್ಷರಾದ ಕೆಸಿ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ಸಂಜಯ್ ಆರ್ಕೆ, ವೀರಶೆಟ್ಟಿ ಚಿಮ್ಮ, ಮಲ್ಲಿಕಾರ್ಜುನ್, ಚಂದ್ರಯ್ಯ ದೇವಲ್ಗಾಂವ್ಕರ್, ಉಮಾಪತಿ ಹಾಗೂ ರಾಜಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ 3 ತಿಂಗಳ ಹಿಂದೆ ಸುಮಾರು 1200 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದರು. ಅದರಲ್ಲಿ 41 ಶಾಸಕರ ಪೈಕಿ ಸುಮಾರು 70% ಶಾಸಕರು ಎಲ್ಲ ಕೆಲಸಗಳು ಲ್ಯಾಂಡ್ ಆರ್ಮಿಗೆ ಕೊಡುತ್ತಿದ್ದಾರೆ. ಲ್ಯಾಂಡ್ ಆರ್ಮಿಗೆ ಕೊಡೋದು ನಮ್ಮದೇನು ತಕರಿಲ್ಲ. ಯಾಕೆ ಲ್ಯಾಂಡ್ ಆರ್ಮಿ ಕೊಡ್ತಾರೆ ಕೇಳೋಕ್ಕೆ ನಮಗೇನು ಹಕ್ಕೂ ಇಲ್ಲ. ಲ್ಯಾಂಡ್ ಆರ್ಮಿಗೆ ಅವ್ರು ಯಾಕೆ ಕೊಡ್ತಿದ್ದಿಲ್ಲ, ಲ್ಯಾಂಡ್ ಆರ್ಮಿಲಿಂದ ಏನು ಕಷ್ಟ ಆಗ್ತದೆ ಎಂಬುದರ ಬಗ್ಗೆ ವಿವರಣೆಯನ್ನು ತಮ್ಮ ಎದುರು ಕೊಡ್ತಾ ಇದ್ದೇವೆ. KKRDB ಅವರು ಸರ್ಕಾರಕ್ಕೆ 7% ಲಾಭ ತೋರಿಸುತ್ತಾರೆ. ನಾವು ಸರ್ಕಾರಕ್ಕೆ 9% ಲಾಭ ತೋರಿಸುತ್ತೇವೆ. ತೆರಿಗೆ ಸಹ ಕಟ್ಟುತ್ತೇವೆ. ನಾವು ಯಾವುದೇ ಕಾಮಗಾರಿ ತೆಗೆದುಕೊಳ್ಳಬೇಕಾದರೆ ಟೆಂಡರ್ ಅಪ್ಲಿಕೇಶನ್ ಫೀಸ್ ಕಟ್ಟಿ 5% ಮುಂಗಡ ಠೇವಣಿ ಕಟ್ಟಿದ ಮೇಲೆ ಕಾಮಗಾರಿ ನಿರ್ವಹಿಸಲು ಅನುಮತಿ ನೀಡುತ್ತಾರೆ. ಹೀಗೆ ಕೆಲಸ ಪೂರ್ಣಗೊಂಡ ನಂತರ ಸಹ 20% ಹಣವನ್ನು ತಡೆ ಹಿಡಿಯುತ್ತಾರೆ. ಆದ ಕಾರಣ ಮಂಡಳಿಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಪರೀಕ್ಷೆ ಕೈಗೊಂಡ ತಕ್ಷಣವೇ ನಮಗೆ ಬಿಲ್ ಪೇಮೆಂಟ್ ಮಾಡುತ್ತಾರೆ. SC, CE, ಎಕ್ಸಿಕ್ಯೂಟಿವ್ ಇಂಜಿನಿಯರ್, AEE ಇವರೆಲ್ಲರೂ ಸೇರಿ ಕೆಲಸ ಚೆಕ್ ಮಾಡಿದ ಮೇಲೆ ಕೊನೆಯದಾಗಿ 3ನೇ ಪಾರ್ಟಿ ಚೆಕ್ ಮಾಡಿದ ಮೇಲೆ ನಮಗೆ ಪಾವತಿ ಮಾಡುತ್ತಾರೆ. ಆದರೆ KKDB ಅವರು ಮುಂದೆ ಯಾವ ಥರದ ರಾಯಲ್ಟಿ, ಇನ್ಕಮ್ ಟ್ಯಾಕ್ಸ್, KRD ಅವರು ನಮ್ಮದು ಲ್ಯಾಂಡ್ ಆರ್ಮಿಯವರಿಗೆ ಯಾವ ಥರದ ಇವೆಲ್ಲ ಇನ್ಸ್ಪೆಕ್ಷನ್ ಇರುವುದಿಲ್ಲ ಮತ್ತು ಅವರಿಗೆ ಟ್ಯಾಕ್ಸ್ನೂ ಯಾವುವು ಇರೋದಿಲ್ಲ.
ಅದಕ್ಕೆ ಯಾವ ಕಾರಣಕ್ಕಾಗಿ ಅವರಿಗೆ ಕೆಲಸ ಕೊಡುತ್ತಿದ್ದಾರೆ, ಇಲ್ಲಿ ತನಕ ಆ ಥರ ಯಾವೂ ಆಗಿಲ್ಲ. ಈಗ ಫಸ್ಟ್ ಈಗ ಈ ಥರ ನಡೆದವ. ಇದ್ರ ವಿಷಯದಾಗಾಗಿ ನಾವೇನದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆವು. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಸುಮಾರು 8-10 ದಿನದಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬಂದೆವು. ಮುಖ್ಯಮಂತ್ರಿಗಳು ಆಗೇನದ ಅವ್ರು ಏನು ಹೇಳಿದ್ರೆ ನಮಗೆ ಕ್ಲಿಯರ್ ಅಂತಂದ್ರೆ, ನೀವು ಒಂದು ಅವರಿಗೆ ಎಲ್ಲ ಶಾಸಕರಿಗೆ ಒಂದು ಮನವಿ ಕೊಡ್ರಿ, ಎಲ್ಲ ಮಿನಿಸ್ಟ್ರಿಗೆ ಒಂದು ಮನವಿ ಕೊಡ್ರಿ, ಆ ಮನವಿ ಕೊಟ್ಟ ನಂತರ ಅವ್ರಿಗೆ ನಾ ತಿಳಿಸಿ ಹೇಳೋಂಥ ಕೆಲಸ ಮಾಡ್ತೀನಿ ಅಂತೇಳಿ ಅಂದಾಗ ಸುಮಾರು ಒಂದು 10 ದಿನದ ಹಿಂದೆ ನಾವೇನದ ಮಾನ್ಯ ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ಹಾಗೂ 7 ಮಂದಿ ಮಿನಿಸ್ಟ್ರುಗಳಿಗೆ ಮನವಿ ಕೊಟ್ಟಿದ್ದೇವೆ. 41 ಶಾಸಕರಿಗೆ ಪತ್ರ ಬರೆದಿದ್ದೇವೆ. ಸರ್, ನಮಗೆ ಭಾಳ ಅನ್ಯಾಯ ಆಗ್ತಾಯಿದೆ, ಇದು ನಾವು ಭಾಳ ಕಷ್ಟದಾಗಿದ್ದೆವು. ನೀವು ನಗದಿ ಪೇಮೆಂಟ್ ಇದ್ದು ಬೇರೆ ಉದ್ರಿ ಪೇಮೆಂಟ್ ಕೆಲಸ ಮಾಡಿ ನಾವು ಸುಮಾರು ನಮ್ಮ ಕಲ್ಯಾಣ ಕರ್ನಾಟಕದ 60,000 ಕೋಟಿ ಪೆಂಡಿಂಗ್ ಅದೇನ. ಕಲ್ಯಾಣ ಕರ್ನಾಟಕ 60,000 ಪೇಮೆಂಟ್ ಇದ್ರೂ ಸಹಿತ ನಾವೇನದ ಯಾವ ಥರದ ಗದ್ದಲ ಮಾಡಿಲ್ಲ, ಯಾವ ಥರದ ಕಾಂಪ್ಲೇಂಟ್ ಮಾಡಿಲ್ಲ, ಯಾವ ಥರದ ಸರ್ಕಾರ ಬಗ್ಗೆದಾಗ ದ್ವೇಷ ನಾವು ಸಾಧಿಸಿಲ್ಲ. ಇದು ನಡೆಯೋದಪ್ಪ ನಮ್ಮ ಜಿಂದಗಿದಾಗ ನಡೆದು ಬಂದು ದಾರಿ ತಿಳ್ಕೊಂಡು ನಾವು ಕೂತಿದ್ದೆವು. ಈಗ ನಗದಿ ಪೇಮೆಂಟ್ ಇದ್ದಿದ್ದು ಲ್ಯಾಂಡ್ ಆರ್ಮಿ ಕೊಟ್ಟು ಉದ್ರಿ ಇದ್ದಿದ್ದು ನಮಗೆ ಹಂಗೆ ಇಟ್ಕೊಂಡು ಕೂತಾರೆ. ಅದಕ್ಕಾಗಿ ದಯಮಾಡಿ ನಾವೇನದ 10 ದಿವಸ ಸಾಹೇಬ್ರಿಗೆ ಟೈಮ್ ಕೊಟ್ಟಿದ್ದೆವು. ಆ 10 ದಿವಸದ ಟೈಮ್ ಮುಗಿತೀಗ. ಆ ಮುಗಿದ ನಂತರ ನಮಗೇನದ ಯಾವುದೋ ಅವ್ರಲಿಂದ ಉತ್ತರ ಬಂದಿಲ್ಲ. ಈಗ ಮತ್ತೇನದ ಈಗ 30 ಕೋಟಿದಾಯಿತು. ಈ ಸೆಕೆಂಡ್ ಫೇಜ್ನಾಗ 50 ಕೋಟಿ ರೂಪಾಯಿ ಕೊಟ್ಟರು ಅವರಿಗೆ, ಎಲ್ಲ MLAಗಳಿಗೆ. ಈಗ ಅದು ಎಕ್ಷನ್ ಪ್ಲ್ಯಾನು ಆಗಿದೆ. ಈಗ ಅವ್ರಲಿಂದ ಏನದ, ಈಗ ಅವು ಯಾವ ವರ್ಕ್ ತೊಗೋಬೇಕು, ಯಾರಿಗೆ ಕೊಡಬೇಕು ಅನ್ನೋಂಥ ಒಂದು ಲೆಟ್ರ್ ಬರಬೇಕು. ಆ ಲೆಟ್ರ್ ಬಂದ ನಂತರ ಆಳಾಗ ಅವ್ರೇನೋ ಲ್ಯಾಂಡ್ ಆರ್ಮಿ ಕೊಡ್ತಾರೋ ಅಥವಾ ಪುಲ್ಬುಡಿ ಕೊಡ್ತಾರೋ ಅಥವಾ ಏನೋ ಇವ್ರಿಗೆ ಕೊಡ್ತಾರೋ ಶಾಸಕರ ಮೇಲೆ ಬಿಟ್ಟು ವಿಷಯ ಎಲ್ಲ ಶಾಸಕರಿಗೆ ತಿಳಿಸಿದೆವು. ನೋಡಿ ಸರ್, ತಪ್ಪಸ್ತ ಅನ್ಯಾಯ ಅನ್ನಿಸ್ತದೆ ಇದು. ಈಗ ಆ ಕೆಲಸಗಳು ಅವ್ರ ಕೆಲಸ ನೋಡಿರಿ, ನಮ್ಮ ಕೆಲಸ ನೋಡಿರಿ, ಅವ್ರಿಗೆ ಚೆಕ್ ಮಾಡೋರಿಲ್ಲ. ಎಕ್ಸ್ಪೀರಿಯನ್ಸ್ ಅವ್ರ ಬಳಿ ಯಾವ ಥರದೂ ಆಫೀಸರ್ಸ್ ಇಲ್ಲ, ಯಾವ ಥರದ ಅವ್ರ ಬಳಿ ಒಂದೇ ಒಂದು ಸಾಮಾನುಗಳಿಲ್ಲ. ಅದಕ್ಕೆ ದಯಮಾಡಿ ಅವ್ರಿಗೆ ಕೊಡಬೇಡ್ರಿ ಅಂತೇಳಿ ಕಳಕಳಿಯಿಂದ ಕೇಳ್ಕೊಂಡಾಗ ಕೆಲವೊಂದು ಶಾಸಕರು ಸ್ಪಂದಿಸಿದ್ದಾರೆ. ಕೆಲವೊಂದು ಶಾಸಕರು ಭಾಳ ಅವಶ್ಯ ಬೇರೆ ಒಂದು ಏನೋ ಅವರೊಂದು ಇದರಲ್ಲಿ ಮಾತಾಡಿದ್ದಾರೆ. ಆಡಲಿ, ಪಾಪ ಅವ್ರಿಗೆ ಪರವಾಗಿಲ್ಲ, ಅಧಿಕಾರದ ಪವರ್ ಅದ, ಅವ್ರು ಇದು ಅದ, ಮಾತಾಡಲಿ. ಆದ್ರೆ ನಾವು ಅವ್ರಿಗೆ ಏನು ಹೇಳಿದ್ದೇವೆ, ನೀವೇನು ಮಾತಾಡಕತ್ತೀರಿ, ಈ ಕೆಲವೊಂದು ದಿನದಾಗ ಮುಂದೆ ನಾವೇನಿದ್ರ ಉತ್ತರ ಕೊಡ್ತೇವೆ ನಿಮಗೆ. ಇದರ ಅರ್ಥ ಏನಂದರೆ, ಇಂದಿನ ಸರ್ಕಾರದಲ್ಲಿ ನಾವು 28-30 ವರ್ಷದ ಗುತ್ತೇದಾರರಾಗಿ ಇದು ಯಾವುದೂ ಇದ್ದಿದ್ದಿಲ್ಲ. ಹಲವಾರು ಸರ್ಕಾರಗಳು ಬಂದು ಹೋದವು. ಆ ಸರ್ಕಾರ ಬಂದಾಗ ಈ ರಾಜಕಾರಣ ಟಚ್ಚೇ ಇದ್ದಿಲ್ಲ. ನಾವು ಸೀದಾ ಡೈರೆಕ್ಟಾಗಿ ನೀನು 2 ಕೋಟಿ ಮಾಡು, ಯಾರ್ಯಾರು ಐಸತ್ತು, ಯಾರ್ಯಾರು ಎಲಿಜಿಬಿಲಿಟಿ ಇದ್ದಷ್ಟು ಟೆಂಡರ್ ಮಾಡ್ತಿದ್ವಿ, ಹಾಕ್ಯಂತಿದ್ವಿ. ಯಾವ ಜನಪ್ರತಿನಿಧಿಗಳಾದರೂ ಕರೆದು ಕೇಸಿ ಕೈ ಮಾಡಿ ಚೂಟಿ ಮಾಡಿ ಕರೆಯಂಥದ್ದು ಇದ್ದಿಲ್ಲ. ಈಗ 10 ವರ್ಷದಿಂದ ಹೋದ ಸರ್ಕಾರದಿಂದ ಈ ಸರ್ಕಾರದಲ್ಲಿ ಕೂಡ ಸ್ಟಾರ್ಟ್ ಆಗಿ ಹೋದ ಸರ್ಕಾರದಲ್ಲಿ ಲ್ಯಾಂಡ್ ಆರ್ಮಿಗೆ ಕೊರತೆ ಇದ್ದಿಲ್ಲ. ಒಂದು ಉದಾಹರಣೆ ಅಂದರೆ, ಹೋದ ಸರ್ಕಾರದಲ್ಲಿ ಲ್ಯಾಂಡ್ ಆರ್ಮಿ ಕೊಡಲಾರ್ದೆ ಹೆಚ್ಚಿಗೆ ಅವರವ್ರ ಏಜೆನ್ಸಿನ ಫಿಕ್ಸ್ ಮಾಡಿ ಕೇಸಿ ನಮ್ಮನ್ನು ರಿಜೆಕ್ಟ್ ಮಾಡಿ ಅವ್ರಿಗೆ ಸಂಪರ್ಕ ರಾಜಕೀಯ ಮಾನ್ಯ ಶಾಸಕರು ಓಪನ್ ಆಗಿ ಹೇಳಬೇಕಾದ್ರೆ, ಶಾಸಕರು ಅವ್ರವ್ರ ಕ್ಷೇತ್ರಗಳಲ್ಲಿ ಕೆಲಸ ತಗೋಬೇಕಾದ್ರೆ ಅವ್ರವ್ರಿಗೆ ಭೇಟಿಯಾಗಿ 12-18%, 15% ಭೇಟಿಯಾದಂಥ ಗುತ್ತೇದಾರಿಗೆ ಮಾತ್ರ ಅವರು ಅಲ್ಲಿ ಎಕ್ಸಿಕ್ಯೂಟಿವ್ನಲ್ಲಿ ಮಾತಾಡಿ, ಎಕ್ಸಿಕ್ಯೂಟಿವ್ ಏನು ಮಾಡೋಕ್ಕೆ ಹೋದ್ರೆ ನೀವು ಇರ್ತೇ ಓದ್ತೇನೆ, ನಾನು ಹೇಳಿದವ್ರಿಗೆ ಮಾಡಂದ್ರೆ ಅವ್ರನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡಿ ಕೇಸಿ ಅವ್ರಿಗೆ ಮಾಡ್ತಿದ್ರು. ಇಂಥ ಕೆಲಸ ಮಾಡೋದ್ರಿಂದ ನಾವು ಹಲವಾರು ಮಂದಿ ಟೆಂಡರ್ ಹಾಕಿದ್ರು ಕೂಡ ಹಿಂದಿನ ಸರ್ಕಾರದಲ್ಲಿ ಸಿಗಲಿಲ್ಲ. ಇವತ್ತು ಈ ಸರ್ಕಾರದಲ್ಲಿ ಸಿಗ್ತದಂತ ನಾವು ಇದನ್ನು ಅಂದ್ಕೊಂಡಿದ್ದೀವಿ. ಈ ಸರ್ಕಾರದಲ್ಲಿ ಆ ಸರ್ಕಾರ ಬೇಕಾಯಿತು, ಇದು ಬೇಡಾಯಿತು. ಆಗಸ್ಟ್ 25ರಂದು ಕಲಬುರಗಿ ನಗರದ ಸಂಗತ್ರಾಸ್ವಾಡಿಯಲ್ಲಿ ಇರುವ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಆವರಣದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದ ಕುರಿತು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದೆ. ಕಲಬುರಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆಯ ವತಿಯಿಂದ ಆಚರಿಸಲಾಗುವ ವಿಶ್ವಕರ್ಮರ ಜಯಂತ್ಯೋತ್ಸವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಆಗಸ್ಟ್ 25ರಂದು ಸಂಜೆ 4 ಗಂಟೆಗೆ ಸಭೆ ನಡೆಯಲಿದೆ ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭೆಯ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮೀಜಿ ಹಾಗೂ ಪ್ರಣವ ನಿರಂಜನ ಮಹಾಸ್ವಾಮಿಗಳು ಜಂಟಿಯಾಗಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಸೆಪ್ಟೆಂಬರ್ 17ರಂದು ಆಚರಿಸಲಾಗುವ ವಿಶ್ವಕರ್ಮ ಜಯಂತ್ಯೋತ್ಸವದ ನಿಮಿತ್ತ ಸಮಾಜದ ಎಲ್ಲರನ್ನ ಒಳಗೊಂಡು ಪೂರ್ವಭಾವಿ ಸಭೆಯನ್ನು ಕಲಬುರಗಿ ನಗರದ ಸಂಗತ್ರಾಸ್ವಾಡಿಯಲ್ಲಿ ಇರುವ ಕಾಳಿಕಾ ದೇವಾಲಯದಲ್ಲಿ ಆಗಸ್ಟ್ 25ರಂದು ಸಂಜೆ 4 ಗಂಟೆಗೆ ನಡೆಯುವ ಸಭೆಯಲ್ಲಿ ಸಮಾಜದ ಬಾಂಧವರು ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಭೆಯಲ್ಲಿ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು, ಸಮಾಜದ ಹಿತಚಿಂತಕರು, ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು.
ಈ ಪತ್ರಿಕಾಗೋಷ್ಠಿಯಲ್ಲಿ ಲೋಹಿತ್ ಕಲ್ಲೂರ್, ಕಮಲಾಕರ್ ಅರಣಕಲ್, ಚಿತ್ರಲೇಖಾ ಟೆಂಗ್ಳಿಕರ್, ಮಾರುತಿ ಎಂ ಕಮ್ಮಾರ್, ಸಂಗಣ್ಣ ವಿಶ್ವಕರ್ಮ ಉಪಸ್ಥಿತರಿದ್ದರು. ವಿಶ್ವಕರ್ಮ ಸೃಷ್ಟಿಕರ್ತ, ಜಗತ್ತನ್ನು ನಿರ್ಮಾಣ ಮಾಡಿದವನು, ಅವನನ್ನು ನಾವು ನೆನೆಯಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸನ್ಮಾನ್ಯ KP ನಂಜುಂಡಿಯವರು ಅವಿರತವಾದಂಥ ಹೋರಾಟಗಳನ್ನು ಮಾಡಿ 25 ವರ್ಷಗಳನ್ನು ಈ ಸಂಘಟನೆ ಮುಖಾಂತರ ಸಮಾಜದ ಕೊಡುಗೆಗಳನ್ನು ಕೊಡುತ್ತಾ ಪ್ರಥಮವಾಗಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅವರ ಒಂದು ಸಂಘಟನೆಯಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಯಿತು. ನಾವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಆ ದಿನವನ್ನು ನಾವು ಕಾದು ನೋಡಿ ಈಗ ಬರುವಂಥ 17 ಸೆಪ್ಟೆಂಬರು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರ, ಉಪಾಧ್ಯಕ್ಷರ, ಸಮಸ್ತ ವಿಶ್ವಕರ್ಮರ ಒಂದು ಸಹಯೋಗದಲ್ಲಿ ನಾವು ವಿಶ್ವಕರ್ಮ ಜಯಂತ್ಯವನ್ನು ಆಚರಿಸೋರಿದ್ದೇವೆ. ಈ ಆಚರಣೆಯ ಪೂರ್ವಭಾವಿಯಾಗಿ ನಾವು 25/8/2024 ಅಂದರೆ ಬರುವ ರವಿವಾರ ಈ ಸಂತ್ರಾಸವಿರುವಂಥ ಕಾಳಿಕಾದೇವಿ ಮಂದಿರದಲ್ಲಿ ನಾವು ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದೇವೆ. ಈ ಸಭೆಗೆ ಕಲಬುರಗಿ ಮಹಾನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿಶ್ವಕರ್ಮ ಸಮಾಜದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಹಿತಚಿಂತಕರು, ಬುದ್ಧಿಜೀವಿಗಳು, ಹಿರಿಯ ಮುಖಂಡರುಗಳು, ಮಹಿಳೆಯರು ಮತ್ತು ಯುವಕರು ಹೀಗೆ ಸಮಸ್ತ ವಿಶ್ವಕರ್ಮ ಬಂಧುಗಳನ್ನು ನಾವು ಉಳಿಸಿಕೊಂಡು ಪೂರ್ವಭಾವಿ ಸಭೆಯನ್ನು ಆಯೋಜಿಸ್ತಾ ಇದ್ದೇವೆ. ಶ್ರೀ ಕಾಳಿಕಾದೇವಿ ಸಂತ್ರಾಸವಾಡಿಯಲ್ಲಿ ಬರುವ ರವಿವಾರ ಸಮಯ ಸಾಯಂಕಾಲ 4 ಗಂಟೆಗೆ. ನಾಳೆ ಬರುವಂತಹ ಭಾನುವಾರದಂದು ಈ ಸಭೆಯನ್ನು ಕಾಳಿಕಾದೇವಿ ದೇವಸ್ಥಾನದಲ್ಲಿ ಈಗಾಗಲೇ ಸಭೆಯನ್ನು ಮಾಧ್ಯಮದ ಮುಖಾಂತರ ನಾವು ಕರಿತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರು ಅಂದರೆ ವಿಶ್ವಕರ್ಮ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಸಂಘಟನೆ ಇರ್ಬೋದು, ಮಹಿಳಾ ಘಟಕಗಳಿರಬಹುದು, ಸಾಹಿತಿಗಳಿರಬಹುದು, ಕಲಾವಿದರಿರಬಹುದು, ಇನ್ನಿತರ ಸಂಘಟನೆಗಳು, ನೌಕರ ಸಂಘ ಪ್ರತಿಯೊಂದು ಸಂಘಟನೆಯವರು ಕೂಡ ಭಾಗವಹಿಸಿ ಈ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೂಡ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷನಾಗಿ ಇವತ್ತು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಸಂಘಟನೆಯವರು ಸೇರಿ ವಿಶ್ವಕರ್ಮ ಅಂದಾಗ ಸೃಷ್ಟಿಯ ಮೂಲ ವಿಶ್ವಕರ್ಮ ಅಂತಕ್ಕಂಥದ್ದು ವೇದ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಅಂತಹ ವಿಶ್ವಕರ್ಮನ ಜಯಂತ್ಯೋತ್ಸವದ ಆಚರಣೆ ವಿಜೃಂಭಣೆಯದ ಆಗಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಎಲ್ಲರೂ ಏಕತೆಯಿಂದ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನವಿಟ್ಟುಕೊಂಡು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಸಂಘಟನೆಯ ವತಿಯಿಂದ ಈ ಜಯಂತ್ಯೋತ್ಸವ ನಮ್ಮೆಲ್ಲರಿಗೂ ದೊರಕಿರುವಂಥದ್ದು. ಆದರೆ ಇದು ಸಿಕ್ಕಿರುವಂಥದ್ದು ಎಲ್ಲರಿಗೂ, ವಿಶ್ವಕರ್ಮ ಕುಲಬಾಂಧವರು ಎಲ್ಲರಿಗೂ ಆಗಿರೋದರಿಂದ ಎಲ್ಲ ಸಂಘ ಸಂಸ್ಥೆಗಳು ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾನು ಕೂಡ ಜಿಲ್ಲೆಯ ವಿಶ್ವಕರ್ಮ ಕುಲಬಾಂಧವರಿಗೆ ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೆ. ಬರತಕ್ಕಂತಹ ಭಾನುವಾರ ಸಂತ್ರಾಸವಾಡಿಯ ಕಾಳಿಕಾದೇವಿ ಮಂದಿರದಲ್ಲಿ ಸೆಪ್ಟೆಂಬರ್ 17ನೇ ತಾರೀಕು ನಡೀತಕ್ಕಂತಹ ಭಗವಾನ್ ವಿಶ್ವಕರ್ಮನ ಜಯಂತ್ಯೋತ್ಸವದ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ರೂಪುಗೊಳ್ಳಬೇಕು, ಯಾವ ರೀತಿಗಳಲ್ಲಿ ಸಿದ್ಧತೆಯನ್ನು ಮಾಡಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಪೂರ್ವಭಾವಿ ಸಭೆಗೆ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ಇರತಕ್ಕಂತಹ ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಿಶೇಷವಾಗಿ ವಿಶ್ವಕರ್ಮ ಕುಲಬಾಂಧವರು ಆ ಒಂದು ಸಭೆಗೆ ಆಗಮಿಸಿ ತಮ್ಮ ಎಲ್ಲ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಸಲಹೆ ಸೂಚನೆಗಳನ್ನು ನೀಡಿ ಒಮ್ಮತದಿಂದ ಆ ಸಭೆಯನ್ನು ಯಶಸ್ವಿಗೊಳಿಸಿ ಮುಂದೆ ಬರತಕ್ಕಂತಹ ಜಯಂತ್ಯೋತ್ಸವವನ್ನು ಅದ್ಭುತವಾಗಿರ್ತಕ್ಕಂತಹ ರೀತಿಯಲ್ಲಿ ಆಚರಣೆ ಮಾಡೋಣ. ಕಲಬುರಗಿ ಜಿಲ್ಲೆಯಲ್ಲಿ ನಡೀತಕ್ಕಂತಹ ವಿಶ್ವಕರ್ಮ ಜಯಂತ್ಯೋತ್ಸವ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡೋಣ. ಯಾಕೆಂತ ಕೇಳಿದರೆ ಈ ಒಂದು ಜಯಂತ್ಯೋತ್ಸವ ಆಚರಣೆ ಆಗಬೇಕಿದ್ದರೆ ಸುಮಾರು 25 ವರ್ಷಗಳ ಪರ್ಯಂತ ಸತತವಾಗಿರ್ತಕ್ಕಂತಹ ಹೋರಾಟ ಇದರ ಹಿಂದೆ ಇದೆ. ಇದರ ರೂವಾರಿಗಳಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ KP ನಂಜುಂಡಿರವರ ಉಪವಾಸ, ವನವಾಸ, ಪಾದಯಾತ್ರೆ, ಹೋರಾಟ ಇವೆಲ್ಲವೂ ಕೂಡ ಎಂದಿಗೂ ಕೂಡ ಅಲ್ಲಗಳೆಯುವಂತಿಲ್ಲ. ಇವಂತೂ ಇಂತಹ ಒಂದು ಹೋರಾಟದ ಫಲವಾಗಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಕರ್ನಾಟಕ ಸರ್ಕಾರದಿಂದ ಆಚರಣೆ ಮಾಡಿಕೊಳ್ಳತಕ್ಕಂತಹ ಒಂದು ಸನ್ನಿವೇಶ ನಮ್ಮ ನಿಮ್ಮೆಲ್ಲರಿಗೆ ಒದಗಿ ಬಂದಿದೆ. ಇದೆಲ್ಲವನ್ನು ಕೂಡ ಮನದಲ್ಲಿ ಇಟ್ಟುಕೊಂಡು ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ಮಾಡೋಣ.
ಆಗಸ್ಟ್ 27ರಂದು ಕಲಬುರಗಿ ನಗರದ ಕೊಠಾರಿ ಭವನದಲ್ಲಿ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಳುವಳಿಯ ಸಿದ್ಧತಾ ಸಮಾವೇಶ ಜರುಗಲಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕಲಬುರಗಿಯ ವತಿಯಿಂದ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ದಿನಾಂಕ 27 ಆಗಸ್ಟ್ 2024 ಮಂಗಳವಾರದಂದು ಕಲಬುರಗಿ ನಗರದ ಕೊಠಾರಿ ಭವನದಲ್ಲಿ ಚಳುವಳಿಯ ಸಿದ್ಧತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ ಕಲ್ಯಾಣ ಕರ್ನಾಟಕ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಚಂದ್ರಕಾಂತ್ ಗದಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್, ಎಐಟಿಯುಸಿಯ ಕಾರ್ಯಾಧ್ಯಕ್ಷರಾದ ಸಿದ್ದಪ್ಪ ಪಾಲ್ಕಿ, ಎನ್ಇಕೆಆರ್ಟಿಸಿ ಎಸ್ಸಿ ಎಸ್ಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಕೇಂದ್ರ ಸಮಿತಿ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಚಂದ್ರ ಹಯ್ಯಾಳ್ಕರ್, ಉಪಾಧ್ಯಕ್ಷರಾದ ಪಿಎಸ್ ಹಿಪ್ಪರಗಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಲ್ಯಾಣ ಕರ್ನಾಟಕ ಸಮಿತಿ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದಲಿಂಗ ನ್ಯಾಮನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ದಿನಾಂಕ 27/8/2024 ಕೊಠಾರಿ ಭವನದಲ್ಲಿ ಬೃಹತ್ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೆವು. 1/1/2020ರಿಂದ ಸುಮಾರು 38 ತಿಂಗಳ ನಮಗೆ ಬರಬೇಕಾದಂಥ ಅರಿಯರ್ಸ್ ಕೊಡ್ತಾ ಇಲ್ಲ ಮತ್ತು 1/1/24ರಿಂದ ನಮ್ಮ ಅಗ್ರಿಮೆಂಟ್ ಪ್ರಾರಂಭ ಮಾಡಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ರಾಜ್ಯದ ನಾಯಕರಾದಂಥ ಡಾಕ್ಟರ್ ಶರ್ಮಾ ಸಾಹೇಬರು ಮತ್ತು ಅನಂತ್ ಸುಬ್ಬರಾವ್ ಸಾಹೇಬರು ಹಲವಾರು ಬಾರಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಆದರೂ ಕೂಡ ಸರ್ಕಾರ ತನ್ನ ವೈಯಕ್ತಿಕ ಅಥವಾ ತಮ್ಮ ವಿಡಂಬ ನೀತಿ ಅನುಸರಿಸ್ತಾ ಇದೆ. ಕಾರ್ಮಿಕರ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕಾರ್ಮಿಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೂ ಕೂಡ ಅದ್ಯಾಕೋ ತಮ್ಮ ಸರ್ಕಾರದ ವೈಫಲ್ಯ ಮುಚ್ಚೋದಕ್ಕೆ ನಮ್ಮನ್ನು ಕರೀತಾ ಇಲ್ಲ. ರಾಜ್ಯ ಸರ್ಕಾರ ನೌಕರರಿಗೆ ಒಂದೇ ಸ್ಟೇಟ್ಮೆಂಟ್ ಕರೆದು ಅವ್ರ ಬೇಡಿಕೆ ಈಡೇರಿಸಿದ್ದಾರೆ. ಆದರೆ ನಾವು ಹಲವಾರು ಬಾರಿ ಮನವಿ ಸಲ್ಲಿದ್ರೂ ಕೂಡ ಅವರು ನಮ್ಮನ್ನು ಕೇರ್ ಮಾಡ್ತಾ ಇಲ್ಲ. ಇದು ಕೊನೆಯ ಅಸ್ತ್ರವಾಗಿ 27/8/24 ರಾಜ್ಯ ಬಸ್ ಕೇಂದ್ರ ಬಸ್ ನಿಲ್ದಾಣದಿಂದ ಕೊಠಾರಿ ಭವನವರೆಗೂ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದೆವು ಮತ್ತು ಇದಕ್ಕೆ ಸುಮಾರು ರಾಜ್ಯದ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಕೆಎಸ್ಆರ್ಟಿಸಿ, BMTC, NW 4 ವಿಭಾಗಗಳ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ಸರ್ಕಾರವನ್ನು ಎದುರಿಸಬೇಕಾದಂಥ ಸಂದರ್ಭ ಬಂದಿದೆ. ಅದಕ್ಕೆ ನನ್ನ ಮನವಿ ಇದೆ, ಸಾರಿಗೆ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರಿಗೂ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮನವಿ ಅದ, ಆದಷ್ಟು ಬೇಗ 10ನೇ ತಾರೀಕು ಒಳಗಡೆ ಬೆಂಗಳೂರಲ್ಲಿ ನಾವು ಒಂದು ಬೃಹತ್ ಸಮ್ಮೇಳನ ಮಾಡ್ತಾ ಇದ್ದೀವಿ. ಅದರ ಒಳಗಡೆ ಕರೆದು ನಮ್ಮ ನಾಯಕರ ಕರೆದು ಮಾತುಕತೆ ಆಗಿ ಈ ಸಮಸ್ಯೆ ಬಗೆಹರಿಸಿ ಅಂತ. ಭಾಳ ಮುಖ್ಯವಾಗಿ ಈಗಾಗಲೇ ನಮ್ಮ ಗದಗಿ ಅಣ್ಣವ್ರು ಹೇಳಿದಾಗೆ ಸರ್ಕಾರ ಮತ್ತು ಸಾರಿಗೆ ನಿಗಮಗಳ ಆಡಳಿತ ವರ್ಗ ನಮ್ಮ ಬೇಡಿಕೆಗಳ ಬಗ್ಗೆ ತಾತ್ಸಾರ ಮಾಡ್ತಾಯಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಸರ್ಕಾರ ಈಗ 8 ತಿಂಗಳಾಯಿತು. ಜನವರಿ 1/1/2024 ವೇತನ ಪರಿಷ್ಕರಣೆಗೆ ಮಾತುಕತೆ ಕರೆದು ಬಗೆಹರಿಸಬೇಕಾಗಿತ್ತು. ಜನವರಿ ತಿಂಗಳಲ್ಲೇ ಜಂಟಿ ಕ್ರಿಯಾ ಸಮಿತಿಯಿಂದ ನಮ್ಮ ಬೇಡಿಕೆಗಳನ್ನು ನಾವು ಸಲ್ಲಿಸಿದ್ದೀವಿ ಮತ್ತು ಹಲವಾರು ಬಾರಿ ಸಾರಿಗೆ ಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮತ್ತು ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡೋದು ಕೂಡ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ ಬಿಟ್ಟರೆ ಸಮಸ್ಯೆಗಳು ಈ ಒಂದು ಬೇಡಿಕೆ ಬಗ್ಗೆ ಮಾತುಕತೆ ಮಾಡ್ತಾ ಇಲ್ಲ. ಇನ್ನು ಇವತ್ತು ಸರ್ಕಾರ ನಮ್ಮ ಸಾರಿಗೆ ಸಂಸ್ಥೆಗೆ ಮತ್ತು ಸಾರಿಗೆ ಸಂಸ್ಥೆ ನೌಕರರಿಗೆ ಒಂದು ಕೂಡಲೇ ಕರೆದು ಮಾತಾಡಬೇಕಾಗಿತ್ತು. ಯಾಕಂದರೆ ಇವತ್ತು ಶಕ್ತಿ ಯೋಜನೆ ಜಾರಿಯಾಗಿದೆ. ಅದು ಸಂಪೂರ್ಣವಾಗಿ ಇವತ್ತು ಕಷ್ಟನೋ ಸುಖನೋ ನಮ್ಮ ಕಾರ್ಮಿಕರು ಅದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ. ಯಾಕಂದರೆ 2023 ಜೂನಿಂದ ಸ್ಟಾರ್ಟ್ ಆಗಿದೆ. ಆದರೂ ಕೂಡ ಅವರು ಇಲ್ಲಿವರೆಗೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಿರುವಂಥ ರೀತಿಯಲ್ಲಿ ಅದು ಅನುಷ್ಠಾನಗೊಳಿಸಿದ್ದೀವಿ. ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ. 5 ಯೋಜನೆಗಳಾದರೂ ಕೂಡ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ. ಆದರೂ ಆ ಸರ್ಕಾರ ಈ ಒಂದು ಶಕ್ತಿ ಯೋಜನೆ ಜಾರಿ ಮಾಡುವಂಥ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಅವರು ಗಮನ ಹರಿಸ್ತಿಲ್ಲ. ನಾವು ಮನವಿ ಮಾಡ್ತೀವಿ, ನೀವು ಕೂಡಲೇ ಕರೆದು ಮಾತಾಡಿ ಜಂಟಿ ಸಮಿತಿ ಕರೆದು ಮಾತಾಡಿ ಬಗೆಹರಿಸಬೇಕು. ಇಲ್ಲದಿದ್ದರೆ ಈ ಮೊದಲನೇ ಹಂತವಾಗಿ ಇವತ್ತು 27ನೇ ತಾರೀಕಿಗೆ ಗುಲ್ಬರ್ಗ ಕೊಠಾರಿ ಭವನದಲ್ಲಿ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕರ್ನಾಟಕದ ವತಿಯಿಂದ
ಮೀಸಲಾತಿ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ದಿನಾಂಕ 1 ಆಗಸ್ಟ್ 2024ರಂದು ಗೌರವಾನ್ವಿತ ಸುಪ್ರೀಂ ಕೋರ್ಟ್ 7 ನ್ಯಾಯಾಧೀಶರ ಸಂವಿಧಾನ ಪೀಠ SC/ST ಜನಾಂಗದವರ ವಿಷಯವಾಗಿ ಮೀಸಲಾತಿ ಬಗ್ಗೆ ಆರ್ಟಿಕಲ್ 341 ಮತ್ತು ಆರ್ಟಿಕಲ್ 16/4 ಸಂಬಂಧವಾಗಿ ಮಾನ್ಯ ನ್ಯಾಯಾಲಯವು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಸಂದೇಶದ ವಿರುದ್ಧವಾಗಿರುವುದರಿಂದ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಕರ್ನಾಟಕ ಪಕ್ಷವು ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸುತ್ತಿದ್ದೇವೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಾರುತಿರಾವ್ ಜಂಬಗ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥಾಪಕರಾದ ದೇವಮಿತ್ರ ವಕೀಲರು ಉಪಸ್ಥಿತರಿದ್ದರು. ಆಗಸ್ಟ್ 1ನೇ ತಾರೀಕು 2024ರಂದು ಭಾರತ ದೇಶದ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಹೊರಹಾಕಿತ್ತು. ಆ ತೀರ್ಪಿನ ಒಂದು ಸಾರಾಂಶವಂತಂದರೆ ಭಾರತದ ಸಂವಿಧಾನದ 341 ಆರ್ಟಿಕಲ್ ಅಡಿಯಲ್ಲಿ ಸುಪ್ರೀಂ ಕೋರ್ಟಿನ 7 ಸಂವಿಧಾನ ಪೀಠದ ನ್ಯಾಯಾಧೀಶರು ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಆ ತೀರ್ಪಿನ ಹಿನ್ನೆಲೆಯಲ್ಲಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮತ್ತು ಕೆನೆಪದರನ್ನು ತರಬೇಕು ಅಂತಕ್ಕಂಥ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟಿನ 7 ನ್ಯಾಯಾಧೀಶರ ಸಂವಿಧಾನ ಪೀಠ ಏನು ತೀರ್ಪು ಮಾಡಿದ್ದು ಅದನ್ನು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗೆ ವಿರುದ್ಧವಾಗಿರುವಂಥ ತೀರ್ಪಾಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಆ ತೀರ್ಪಿನ ವಿರುದ್ಧ ನಾವು 9 ಸಂವಿಧಾನ ಪೀಠದ ನ್ಯಾಯಾಧೀಶರ ಮೇಲ್ಮನವಿ ಸಲ್ಲಿಸೋಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಈ ವಿಷಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932 ಸೆಪ್ಟೆಂಬರ್ 24ರಲ್ಲಿ ನಡೆದಿರ್ತಕ್ಕಂಥ ಒಂದು ಪೂನಾ ಒಪ್ಪಂದದ ಹಿನ್ನೆಲೆಯಿಂದ ಈ ಒಂದು ಮೀಸಲಾತಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಮಾಡಿದೆಯಲ್ಲ ಆ ತೀರ್ಪಿನ ಅಡಿಯಲ್ಲಿ ಮೀಸಲಾತಿ ಯಾವಾಗ ಬಂತು ಈ ಪರಿಶಿಷ್ಟ ಜಾತಿಯರಿಗೆ, ಅದ್ರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಈ ತೀರ್ಪಿನಲ್ಲಿ ಯಾವುದೇ ಉಲ್ಲೇಖ ಮಾಡಿರೋದಿಲ್ಲ. ಇದನ್ನು ಭಾಳ ಗಂಭೀರವಾಗಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಇಡೀ ರಾಜ್ಯಾದ್ಯಂತ ನಾವು ಅದನ್ನು ಆ ತೀರ್ಪನ್ನು ವಿರೋಧ ಮಾಡೋದ್ರ ಜೊತೆಗೆ ಒಳ ಮೀಸಲಾತಿ ಅಂತಕ್ಕಂಥ ತೀರ್ಪು ಮತ್ತು ಕೆನೆಪದರು ಅಂತಕ್ಕಂಥ ಒಂದು ತೀರ್ಪು 2 ಹಂತದಲ್ಲಿ ನೀಡಿರ್ತಕ್ಕಂಥದ್ದು ಅದು ಡಾಕ್ಟರ್ ಅಂಬೇಡ್ಕರ್ ಅವರ ಸಿದ್ಧಾಂತ ಮತ್ತು ಆಶೆಗೆ ವಿರುದ್ಧವಾಗಿರತಕ್ಕಂಥ ತೀರ್ಪನ್ನು ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಮೇಲ್ಮನವಿ ಸಲ್ಲಿಕೆ ನಿರ್ಧಾರ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.